ಈಗ ಜಗತ್ತಿನಾದ್ಯಂತ ನಡೀತಾ ಇರೋ ಕೊಲ್ಲಿ ಯುದ್ಧಗಳ ಪರಿಣಾಮವಾಗಿ ಈಗ ತೈಲಗಳ ಕೊರತೆ ಉಂಟಾಗಿದೆ. ಅದರಲ್ಲೂ ಈ ವಾಣಿಜ್ಯ ಸಿಲಿಂಡರ್ ಕೊರತೆ ಹೆಚ್ಚಾಗಿರುವಂಥದ್ದು ನೀವು ನೋಡ್ತಾ ಹೋಗ್ಬೋದು. ನಾನೀಗ ರಾಣೆಬೆನ್ನೂರಿನ ಸೂರಜ್ ದರ್ಶಿನಿ ಹೋಟೆಲ್ನ ಮುಂಭಾಗದಲ್ಲಿದ್ದೇನೆ. ವಾಣಿಜ್ಯ ಸಿಲಿಂಡರ್ನ ಕೊರತೆಯಿಂದಾಗಿ ಈಗ ಹೋಟೆಲ್ ಮಾಲೀಕರು ಈ ಸೌದೆ ಒಲೆಯ ಮರೆ ಹೋಗಿರುವಂಥದ್ದು ನೀವು ನೋಡ್ತಾ ಹೋಗ್ಬೋದು. ನಾನೀಗ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ರಾಣೆಬೆನ್ನೂರಿನ ಪ್ರಸಿದ್ಧ ಸೂರಜ್ ಹೋಟೆಲ್ ಆಗಿರೋದು. ಸೂರಜ್ ಇಂಟರ್ನ್ಯಾಷನಲ್ ಹೋಟೆಲ್ನ ಸೂರಜ್ ದರ್ಶಿನಿ ಹೋಟೆಲ್ ಇದು. ಗ್ಯಾಸ್ನ ಕೊರತೆಯಿಂದಾಗಿ ಇವರು ಈಗಾಗಲೇ ಈ ಸೌದೆ ಒಲೆಯನ್ನ ಉಪಯೋಗಿಸ್ತಾ ಇರುವಂಥದ್ದು. ಬನ್ನಿ ನಾನು ಮಾಲಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ದಿನದಿಂದ ಇವರು ಗ್ಯಾಸ್ನ ಕೊರತೆಯಿಂದ ಈಗ ಸೌದೆ ಒಲೆಯನ್ನ ಉಪಯೋಗಿಸ್ತಾ ಇದ್ದಾರೆ ಅಂತ. ಎಷ್ಟು ದಿನದಿಂದ ಗ್ಯಾಸ್ ಕೊರತೆ ಆಗಿದೆ? ಇದು ಒಂದು 5-6 ದಿವಸ ಆಯ್ತು ಮೇಡಮ್. ಎಷ್ಟು ದಿನದಿಂದ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ? ಒಂದು 3ನೇ ದಿವಸ ಮೇಡಮ್. 3ನೇ ದಿನ ಅಡುಗೆ ಮಾಡ್ತೀರಾ? ಮುಂಚೆಗಿಂತ ಕಸ್ಟಮರ್ಸ್ ಏನಾದ್ರು ಕಡಿಮೆ ಆಗಿದ್ದೀರಾ? ಡಿಮ್ಯಾಂಡ್ ಕಮ್ಮಿ ಆಗಿದೆಯಾ ಹೇಗೆ ಅಂತ? ಅಂದ್ರೆ ಎಲ್ಲ ಐಟಮ್ಸ್ ಮಾಡ್ತಾ ಇಲ್ಲ, ನಾವು ಸ್ವಲ್ಪ ಐಟಮ್ಸ್ ಮಾಡ್ತಾ ಇದೀವಿ. ಮೆನ್ಯೂನೇ ಕಡಿಮೆ ಮಾಡ್ತೀವಿ. ಮೆನ್ಯೂ ಕಡಿಮೆ ಮಾಡಿದೀವಿ. ಆಮೇಲೆ ಟೀ ಕಾಫಿ ಇದೆಲ್ಲ ಎಕ್ಸ್ಟ್ರಾ ಸ್ಪೆಷಲ್ ಟೀ ಅವು ಯಾವ ಹಾಕೋದಿಲ್ಲ. ಬೇಸಿಕ್ ಜನಕ್ಕೆ ಏನ್ ಕೊಡ್ಬೇಕು ಹೋಟೆಲ್ ಮುಚ್ಚದೆ ಇರೋ ತರ ಒಂದಿಷ್ಟು ಐಟಮ್ಸ್ ನ ಕೊಡ್ತಾ ಇದ್ದೀರಾ. ಲಾಸ್ ಆಗ್ತಿದೆಯಾ ಸರ್? ಹಾಂ ಮೇಡಮ್, ಈಗ ಯಾಕಂದರೆ ಗ್ಯಾಸನ್ನ ಎಲ್ಲ ಜಾಸ್ತಿ ರೇಟ್ಗೆ ಇದು ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ. ನಮಗೆ ಅದು ತೊಗೊಂಡ್ರೆ ವರ್ಕೌಟ್ ಆಗಲ್ಲ. ಅದಕ್ಕೋಸ್ಕರ ನಾವು ಸೌದೆ ಒಲೆಗೆ ಹೋಗಿದ್ದೀವಿ. ಓಕೆ ಸರ್, ಈಗ ಎಷ್ಟು ಕಮರ್ಷಿಯಲ್ ಆಗಿ ಲಾಸ್ ಆಗ್ತದೆ ಇವಾಗ? ಇನ್ನು ಎಷ್ಟು ದಿನದವರೆಗೂ ಗ್ಯಾಸ್ ಸಿಗದೆ ಇರ್ಬೋದು ಅನ್ಸುತ್ತೆ? ಏನು ಮೇಡಮ್, ಅವ್ರು ಏನು ಹೇಳ್ತಾನೆ ಇಲ್ಲ, ಫೋನ್ ಎತ್ತಾ ಇಲ್ಲ ಗ್ಯಾಸ್ನವರು. ಏಜೆನ್ಸಿ ಅವ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಕೊಡ್ತಾನೆ ಇಲ್ಲ ಅವರು. ಎಷ್ಟು % ಬಿಸ್ನೆಸ್ ಡೌನ್ ಆಗಿದೆ? ಒಂದು 40% ಡೌನ್ ಆಗಿದೆ ಮೇಡಮ್.